ನಮಸ್ತೆ ವೀಕ್ಷಕರೇ, ಜನಶಕ್ತಿ ನ್ಯೂಸ್ಗೆ ಸ್ವಾಗತ. ನಾನು ಜಯನ್ ಬಸವರಾಜು. ಬೆಂಗಳೂರಿನ ಕೋಗಿಲೆ ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಮನೆಗಳನ್ನು ತೆರವುಗೊಳಿಸಿದ ರಾಜ್ಯ ಸರ್ಕಾರ ಇದೀಗ ಮತ್ತೊಮ್ಮೆ ಅವರಿಗೆ ಪುನರ್ವಸತಿಯನ್ನು ನಿರ್ಮಿಸುವುದಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರದ ಈ ದ್ವಂದ್ವ ನಿಲುವುಗಳಿಂದಾಗಿ ಟೀಕೆಗೂ ಕೂಡ ಒಳಗಾಗ್ತಿದೆ. ರಾಜ್ಯದಲ್ಲಿ ಈಗ ವಿಪಕ್ಷಗಳು ಹಾಗೂ ರಾಜ್ಯದ ಜನತೆಗೆ ಕಾಡ್ತಿರುವಂತಹ ಪ್ರಶ್ನೆ, ಸರ್ಕಾರದ ನಿರ್ಧಾರವೇನು? ಇಲ್ಲಿ ಕೆಲ ದಿನಗಳ ಹಿಂದೆ, ಒಂದು 3-4 ದಿನಗಳ ಹಿಂದೆ ರಾಜ್ಯ ಸರ್ಕಾರ ಕೋಗಿಲೆ ಲೇಔಟ್ನಲ್ಲಿ ನಿರ್ಮಾಣವಾದಂತಹ ಅಕ್ರಮ ಕಟ್ಟಡಗಳನ್ನ ನೆಲಸಮಗೊಳಿಸುತ್ತೆ. ಆ ಸಮಯದಲ್ಲಿ ಕೇರಳ ಮುಖ್ಯಮಂತ್ರಿ ಆದಂತಹ ಪಿಣರಾಯಿ ವಿಜಯನ್ ರವರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದ DCM DK ಶಿವಕುಮಾರ್ ಕೂಡ ಈ ಕಡೆಯಿಂದ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಆ ಪ್ರತಿಕ್ರಿಯೆ ಏನಾಗಿತ್ತು ಅಂದ್ರೆ, ನಾವು ಅಕ್ರಮಗಳನ್ನು ಯಾವುದೇ ಕಾರಣಕ್ಕೂ ಸಕ್ರಮಗಳಾಗೋದಕ್ಕೆ ಬಿಡೋದಿಲ್ಲ. ಬೇರೆ ರಾಜ್ಯದವರು ಇಲ್ಲಿ ಬಂದು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡ್ರೆ ಇದು ಒಂದು ಎಚ್ಚರಿಕೆಯ ಗಂಟೆ. ಕೋಗಿಲೆ ಲೇಔಟ್ನಲ್ಲಿ ನಾವು ಮಾಡಿರುವಂತಹ ಕಾರ್ಯ ಅಂತ ಎಲ್ಲ ಜೋರಾದ ಭಾಷಣಗಳನ್ನ ಬೀಗಿದ ರಾಜ್ಯ ಸರ್ಕಾರ ಇದೀಗ ಮತ್ತೆ ಅವರಿಗೆ ಸೂರನ್ನ ಕಲ್ಪಿಸಿಕೊಡೋದಕ್ಕೆ ಮುಂದಾಗಿದೆ. ವೀಕ್ಷಕರೇ, ಇದು ಒಂದು ವಿಪರ್ಯಾಸದ ಸಂಗತಿ. ಏನಂತ ಅಂದ್ರೆ, ಕೇವಲ 3 ದಿನಗಳ ಅಂತರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯ ಬದಲಾವಣೆ ಏಕೆ? ಮೊದಲನೆಯದಾಗಿ CM ಸಿದ್ದರಾಮಯ್ಯರವರು ಒಂದು ಹೇಳಿಕೆಯನ್ನ ನೀಡ್ತಾರೆ. ಅದೇನಂತ ಅಂದ್ರೆ, ನಾವು ಅಕ್ರಮವಾಗಿ ನಿರ್ಮಿಸಿದಂತಹ ಕಟ್ಟಡಗಳನ್ನು ನಿರ್ನಾಮ ಮಾಡಿದ್ದೇವೆ, ನೆಲಸಮ ಮಾಡಿದ್ದೇವೆ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಒಂದು ಸೂರನ್ನ ಕಲ್ಪಿಸಿಕೊಡಬೇಕು ಅಂತ ನಮ್ಮ ನಾಯಕರಾದ KC ವೇಣುಗೋಪಾಲ್ ರವರು ಒಂದು ಮನವಿಯನ್ನ ಮಾಡಿದ್ದಾರೆ. ಆ ಕಾರಣದಿಂದ ನಾವು ನಿರಾಶ್ರಿತರಿಗೆ ಬೈಯಪ್ಪನಹಳ್ಳಿಯಲ್ಲಿರುವಂತಹ ಕಟ್ಟಡಗಳಲ್ಲಿ ಮನೆಗಳನ್ನ ಕೊಡ್ತಿದ್ದೇವೆ. ಜನವರಿ 1ನೇ ತಾರೀಕು ಅವರಿಗೆ ಮನೆಗಳನ್ನ ಕೊಡ್ತೇವೆ ನಾವು ಅಂತ ಒಂದು ಭರವಸೆಯನ್ನ ನೀಡ್ತಾರೆ. ವೀಕ್ಷಕರೇ, ಇದೇ ಅಲ್ವಾ ವಿಪರ್ಯಾಸ ಅಂದ್ರೆ? ತಾವು ತೆಗೆದುಕೊಂಡ ನಿರ್ಧಾರವನ್ನು ಕೇವಲ 2 ದಿನಗಳಲ್ಲಿ ಬದಲಾಯಿಸುತ್ತೆ ರಾಜ್ಯ ಸರ್ಕಾರ. ಇದು ಯಾರ ಒತ್ತಾಯದ ಮೇರೆಗೆ? ಈಗ ಈ ಹೇಳಿಕೆಯನ್ನು ಸಿದ್ದರಾಮಯ್ಯರವರು ಕೊಟ್ಟರು. ಏನಂತ, ಮಾನವೀಯತೆಯ ದೃಷ್ಟಿಯಿಂದ ನಾವು ಮನೆಗಳನ್ನ ಅವ್ರಿಗೆ ಮತ್ತೆ ವಾಪಸ್ ಪುನರ್ವಸತಿಯನ್ನ ಮಾಡಿಕೊಡ್ತಾ ಇದೀವಿ ಅಂತ. ಆದರೆ ಇಲ್ಲಿ ಮೂಡುವಂತ ಪ್ರಶ್ನೆಗಳು ಹಲವು. ನಿಮಗೆ ನಿಜವಾಗ್ಲೂ ಇದೊಂದು ಮಾನವೀಯ ದೃಷ್ಟಿ ಇದ್ದಿದ್ದರೆ ಕೋಗಿಲೆ ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಿದಂತಹ ಮನೆಗಳನ್ನು ನೆಲಸಮ ಮಾಡಬೇಕಂದ್ರೆ ನಿಮಗೆ ಎಲ್ಲಿ ಹೋಗಿತ್ತು ಈ ಮಾನವೀಯ ದೃಷ್ಟಿ? ಅಲ್ಲಿನ ನಿವಾಸಿಗಳು ಏನಂತ ಹೇಳ್ತಾರೆ ಅಂದ್ರೆ, ಅಲ್ಲಿನ ನಿವಾಸಿಗಳು ನಮಗೆ ಒಂದು ನೋಟಿಸ್ ಅನ್ನು ಕೊಡದೆ, ಕನಿಷ್ಠ ಪಕ್ಷ ಒಂದು ನೋಟಿಸ್ ಅನ್ನು ಕೊಡದೆ ಮನೆಗಳನ್ನ ಧ್ವಂಸ ಮಾಡಿದ್ರು. ನಮಗೆ ಒಂದು ಮುನ್ನೆಚ್ಚರಿಕವಾಗಿ ಒಂದು ವಿಷಯವನ್ನ ತಿಳಿಸಬಹುದಿತ್ತು. ನಾವು ಈ ತರ ಅಕ್ರಮವಾದಂತಹ ಕಟ್ಟಡಗಳನ್ನ ಕಟ್ಟಿಕೊಂಡಿದ್ದೇವೆ, ಇದನ್ನ ನಾವು ನೆಲಸಮ ಮಾಡ್ತೀವಿ ಅಂತ ಸರ್ಕಾರದವರು ಒಂದು ನಮಗೆ ನೋಟಿಸ್ ಕೊಟ್ಟಿದ್ದರೆ ನಮ್ಮ ಆಸ್ತಿ ಪಾಸ್ತಿನಾದ್ರೂ ಉಳಿಸ್ಕೊಳ್ತಿದ್ದೋ, ನಮಗೆ ಬೇಕಾದಂತಹ ಅಗತ್ಯವಾದ ವಸ್ತುಗಳನ್ನಾದರೂ ನಾವು ಉಳಿಸ್ಕೊಳ್ತಿದ್ದೋ ಅಂತ ಕೋಗಿಲೆ ಲೇಔಟ್ನ ನಿವಾಸಿಗಳು ಈ ಹಿಂದೆ ಹೇಳಿದ್ದಾರೆ. ಹಾಗಾದ್ರೆ ಈ ಸಮಯದಲ್ಲಿ ಎಲ್ಲಿ ಹೋಗಿತ್ತು ನಿಮ್ಮ ಒಂದು ಮಾನವೀಯ ದೃಷ್ಟಿ? ಕನಿಷ್ಠ ಪಕ್ಷವನ್ನು ನೋಟಿಸ್ ಅಂತೂ ಕೊಡಬಹುದಿತ್ತಲ್ಲ ಸಿದ್ದರಾಮಯ್ಯರವರೇ? ಆ ಸಮಯದಲ್ಲಿ DK ಶಿವಕುಮಾರ್ ಅವರವರು ಘಂಟಾಘೋಷವಾಗಿ ಹೇಳಿದ್ರು, ಯಾವುದೇ ಒಂದು ಅಕ್ರಮಗಳಿಗೆ ನಾವು ಸಪೋರ್ಟ್ ಅನ್ನ ಮಾಡೋದಿಲ್ಲ, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೇವೆ ಅಂತ. ಸರಿ, ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಿದ್ದು ಆಯ್ತು, ಆದ್ರೆ ಈಗ ಮತ್ತೆ ಈ ಉಲ್ಟಾ ಹೊಡೆಯುತ್ತಿರೋದು ಯಾಕೆ? ರಾಜ್ಯದ ಜನರ ಕಣ್ಣಿಗೆ ಮಣ್ಣೆರಚುತ್ತಿರೋದು ಯಾಕೆ? ಈ ವಿಷಯದ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಅದೇನಂತ ಅಂದ್ರೆ, ರಾಜ್ಯ ಸರ್ಕಾರದ ಎಲ್ಲಾ ನಿರ್ಧಾರಗಳು ಇದೇ ರೀತಿ ಇರ್ತವೆ. ಏಕೆಂದ್ರೆ ಇವರು ನಿರ್ಧಾರ ತೆಗೆದುಕೊಂಡು 2 ದಿನಗಳಲ್ಲಿ ಉಲ್ಟಾ ಹೊಡಿತಾರೆ. ಇವರಿಗೆ ತಮ್ಮ ಹೈಕಮಾಂಡ್ ನಾಯಕರ ಒತ್ತಾಯದ ಮೇರೆಗೆ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಇವರಿಗೆ ರಾಜ್ಯದ ಜನರ ಮೇಲೆ ಯಾವುದೇ ಒಂದು ಪ್ರೀತಿಯಾಗಲಿ ಅಥವಾ ಗೌರವವಾಗಲಿ ಅಥವಾ ಅಭಿಮಾನವಾಗಲಿ ಇಲ್ಲ. ಇವರನ್ನ ಆಯ್ಕೆ ಮಾಡಿದ್ದು ರಾಜ್ಯದ ಜನತೆಯೋ ಅಥವಾ ಕೇರಳ ಜನತೆಯೋ ಅಂತ ಒಂದು ಪ್ರಶ್ನೆಯನ್ನ ವಿಜಯೇಂದ್ರ ಅವರು ಮುಂದಿಟ್ಟಿದ್ದಾರೆ. ಸರಿ, ಹೌದು, ಈ ಪ್ರಶ್ನೆಗಳು ಸಹಜವಾಗಿ ರಾಜ್ಯದ ಜನರ ಮನದಲ್ಲೂ ಕೂಡ ಮೂಡುತ್ತೆ. ಯಾಕೆ ಅಂದ್ರೆ, ನೀವು ನೀಡ್ತಿರುವಂತಹ ನಿವೇಶನಗಳು ಅವರಿಗಾಗಿ ಕಟ್ಟಿದ್ದಲ್ಲ. ಯಾರು ಒಂದು ಪುನರ್ವಸತಿ ನೀಡ್ತೀವಿ ಅಂತ ನೀವು ಯಾರಿಗೆ ಭರವಸೆ ಕೊಟ್ಟಿದ್ದರಲ್ಲ, ಅವರಿಗಾಗಿ ನಿರ್ಮಿಸಿದಂತಹ ನಿವೇಶನಗಳಲ್ಲ. ಕನ್ನಡಿಗರಿಗೆ, ಕರ್ನಾಟಕದಲ್ಲಿರುವಂತಹ ನಿರಾಶ್ರಿತರಿಗೆ, ಬಡವರಿಗೆ ಅಂತ ನೀವು ನಿರ್ಮಿಸಿರ್ತೀರ. ಆದ್ರೆ ಇದೀಗ ಅಲ್ಲಿ ಒಂದು ನಿಮಗೆ ಹೈಕಮಾಂಡಿನ ಒಂದು ಪ್ರೆಷರ್ ಬಂತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಸೂರುಗಳನ್ನ ಕೇರಳದವರ ಪಾಲಾಗ್ತಿದೆ. ಇದರ ಮುಂದುವರೆದ ಭಾಗವಾಗಿ ರಾಜ್ಯ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಏನಂತ ಅಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಉಂಟಾದಾಗ ಈ ನಿಮ್ಮ ಒಂದು ಮಾನವೀಯತೆ ಎಲ್ಲಿ ಹೋಗಿತ್ತು? ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿತ್ತ? ಇಷ್ಟು ದಿನಗಳು ಕಳೆದರೂ ಕೂಡ ಎಷ್ಟು ಜನರಿಗೆ ಅಲ್ಲಿ ಒಂದು ಪರಿಹಾರ ಸಿಕ್ಕಿದೆ? ನೆರೆಯಿಂದ ಸಾವಿರಾರು ಜನರು ತಮ್ಮ ಮನೆಗಳನ್ನ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ಜನರಿಗೆ ನೀವು ಮನೆಗಳನ್ನ ಕಟ್ಟಿಕೊಟ್ಟಿದ್ದೀರಿ? ಸಹಜವಾಗಿ ಇದು ನಿಖಿಲ್ ಕುಮಾರಸ್ವಾಮಿ ಒಬ್ಬರ ಮನಸ್ಸಲ್ಲಿ ಹುಟ್ಟುವಂತ ಪ್ರಶ್ನೆ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಹುಟ್ಟುವಂತ ಪ್ರಶ್ನೆ. ಯಾಕಂದ್ರೆ ರಾಜ್ಯ ಸರ್ಕಾರ ಯಾವುದೇ ಒಂದು ಪರಿಹಾರಗಳನ್ನ ಘೋಷಿಸಬೇಕು ಅಂದ್ರೆ ತಿಂಗಳುಗಟ್ಟಲೆ ಟೈಮ್ನ ತಗೊಳುತ್ತೆ. ಅದನ್ನ ಪರಿಶೀಲಿಸುತ್ತಿದ್ದೀವಿ.
ಅದು ಯಾವ ಹಂತದಲ್ಲಿದೆ, ಈ ಹಂತದಲ್ಲಿದೆ, ಹೀಗೆ ನೂರಾರು ಕಾರಣಗಳನ್ನ ಕೊಡ್ತೀರಾ. ಆದರೆ ಈ ವಿಷಯದಲ್ಲಿ ಕೇವಲ 2 ದಿನಗಳಲ್ಲಿ ನೀವು ಈ ನಿರ್ಧಾರಕ್ಕೆ ಬಂದಿದ್ದೀರಾ. ನೀವು ಆ ಮನೆಗಳನ್ನ ನೆಲಸಮ ಮಾಡಿ ಕೇವಲ 2 ದಿನಗಳಲ್ಲಿ. ಓಕೆ, ಇದನ್ನು ನಾವು ಒಂದು ವಿಸ್ತಾರವಾಗಿ ನೋಡೋದಾದ್ರೆ, ಏನು ಈ ಘಟನೆ ನಡೀತು ಇದನ್ನ ಒಂದು ವಿಸ್ತಾರವಾಗಿ ನೋಡೋದಾದ್ರೆ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯರವರು ಅಥವಾ DK ಶಿವಕುಮಾರ್ ಅವರು ಯಾಕೆ ಮಣಿದ್ರು? ಈಗ ನಿಮ್ಗೆ ಗೊತ್ತು, ರಾಜ್ಯದಲ್ಲಿ ಒಂದು ಕುರ್ಚಿ ಗುದ್ದಾಟ ನಡೀತಿದೆ. ರಾಜ್ಯದಲ್ಲಿ ಕುರ್ಚಿ ಗುದ್ದಾಟ ನಡೀತಿದೆ. ಇದನ್ನ ನಿರ್ಧಾರ ಮಾಡಬೇಕಾಗಿರೋರು ಯಾರು? ಅದೇ ಹೈಕಮಾಂಡ್, ಅದೇ ಕಾಂಗ್ರೆಸ್ ಹೈಕಮಾಂಡ್. ಇದೀಗ ಏನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳದಿದ್ದರೆ ಸಿಎಂ ಸಿದ್ದರಾಮಯ್ಯರವರಿಗೆ ತಮ್ಮ ಕುರ್ಚಿಯಲ್ಲಿ ಕಳೆದುಕೊಳ್ತೀವಿ ಅನ್ನೋ ಒಂದು ಕಡೆ ಭಯ. ಇನ್ನೊಂದು ಕಡೆ DK ಶಿವಕುಮಾರ್ ಅವರಿಗೆ ತಾವು ತಮ್ಮ ಒಂದು ಹೈಕಮಾಂಡ್ ಹೇಳಿದಂತಹ ಮಾತಿಗೆ ನಾವು ತಲೆದೂಗದಿದ್ರೆ ನನಗೆಲ್ಲಿ ಸಿಎಂ ಸ್ಥಾನ ಸಿಗೋದಿಲ್ಲ ಅನ್ನೋ ಒಂದು ಭಯ. ಇದೊಂದು ಕಡೆ ಆದ್ರೆ, ಮತ್ತೊಂದೆಡೆ ಕೇರಳ ವಿಧಾನಸಭಾ ಚುನಾವಣೆ ಕೂಡ ಇವರ ಒಂದು ಈ ನಿರ್ಧಾರದ ಮೇಲೆ ಪ್ರಭಾವ ಬೀರಿದೆ ವೀಕ್ಷಕರೇ. ಏಕೆಂದ್ರೆ ಇಲ್ಲಿ ಯಾರು ಸೂರುಗಳನ್ನ ಕಳೆದುಕೊಂಡಿದ್ದಾರಲ್ಲ, ಅದರಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ಸ್ ಬಂದು ಕೇರಳದ ಮುಸ್ಲಿಮರಾಗಿದ್ದಾರೆ. ಇವರು ತೆಗೆದುಕೊಂಡ ಈ ನಿರ್ಧಾರದಿಂದ ಕೇರಳ ಚುನಾವಣೆ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂತ ಕಂಡಂತಹ KC ವೇಣುಗೋಪಾಲ್ ಅವರು ರಾಜ್ಯ ಸರ್ಕಾರಕ್ಕೆ ಈ ಒಂದು ನಿರ್ದೇಶನವನ್ನ ನೀಡ್ತಾರೆ. ನೀವು ಯಾರ ಮನೆಗಳನ್ನ ಕೆಡವಿದ್ದೀರಾ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಿಕೊಡಬೇಕು ಅಂತ. ಹೌದು, ಈಗ ಒಂದು ತಪ್ಪಾಗಿದೆ, ಒಂದು ಸ್ಪಷ್ಟೀಕರಣ ಕೊಡಬೇಕು ರಾಜ್ಯ ಸರ್ಕಾರ. ನಮ್ಮಿಂದ ತಪ್ಪಾಗಿದೆ, ಮನೆಗಳನ್ನು ಕೆಡವಿ ನಾವು ತಪ್ಪು ಮಾಡಿದೀವಿ. ರಾಜ್ಯ ಸರ್ಕಾರ KC ವೇಣುಗೋಪಾಲ್ ರವರ ಒಂದು ಈ ಆದೇಶಕ್ಕೆ ತಲೆಬಾಗಿದೆ. ನಿಮ್ಮ ಒಂದು ಸಾವಿರಾರು ಕಾರಣಗಳಿಂದ ನೀವು ಈ ಒಂದು ನಿರ್ಧಾರವನ್ನ ಬದಲಾಯಿಸಬಹುದು ಅಥವಾ ನೀವು ಅವರಿಗೆ ಸೂರುಗಳನ್ನು ಕಟ್ಟಿಕೊಡಬಹುದು. ಆದರೆ ನೀವು ಕಟ್ಕೊಡ್ತಿರೋದು ಯಾರ ಹಣದಲ್ಲಿ? ರಾಜ್ಯದ ಜನರ ತೆರಿಗೆ ಹಣದಲ್ಲಿ. ನೀವು ಯಾರ ಸೂರುಗಳನ್ನ ಕೊಡ್ತಿದ್ದೀರಿ? ರಾಜ್ಯದ ಬಡವರಿಗಾಗಿ ನಿರ್ಮಿಸಿದಂತಹ ಸೂರುಗಳನ್ನ ನೀವು ಕೇರಳದ ಪಾಲಾಗುವಂತೆ ಮಾಡ್ತಿದ್ದೀರಾ. ನಿಮಗೆ ಅಷ್ಟೊಂದು ಅವರ ಮೇಲೆ ಕಾಳಜಿ ಇದ್ದರೆ ನಿಮ್ಮ ಸ್ವಂತ ಖರ್ಚಿನಿಂದ ಕಟ್ಟಿಕೊಡ್ಬೇಕಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಒಂದು ಸ್ವಂತ ಖರ್ಚಿನಿಂದ ಕಟ್ಟಿಕೊಡಬೇಕಿತ್ತು. ಅದನ್ನ ಬಿಟ್ಟು ರಾಜ್ಯದ ಜನರ ಹೊಟ್ಟೆ ಮೇಲೆ ಯಾಕೆ ಹೊಡಿತಿದ್ದೀರಾ? ರಾಜ್ಯದ ಜನರು ತಮಗಾಗಿ ಕಟ್ಟಿಸಿದ ಮನೆಗಳನ್ನ ಇವತ್ತು ಬಿಟ್ಟುಕೊಟ್ಟು ಬೇರೆಯವರಿಗೆ ಬಿಟ್ಟುಕೊಟ್ಟು ರಾಜ್ಯದ ಜನರು ಬೀದಿಯಲ್ಲಿ ಬರುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡ್ತಿದ್ದೀರಾ. ಆದರೆ ಇಲ್ಲಿ ಅನ್ಯಾಯಕ್ಕೆ ಒಳಗಾಗೋದು ಯಾರು? ರಾಜ್ಯದ ಬಡ ಜನರು. ಈಗಲಾದರೂ ರಾಜ್ಯದ ಜನರು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ವೀಕ್ಷಕರೇ, ನಮ್ಗೆಲ್ಲ ಗೊತ್ತು, ರಾಜ್ಯದ ಕನ್ನಡಿಗರ ಮೇಲೆ ಯಾವಾಗ ರಾಜಕಾರಣಿಗಳಿಗೆ ಅಭಿಮಾನ ಉಂಟಾಗುತ್ತೆ ಅಂದ್ರೆ ಚುನಾವಣೆಗಳು ಬಂದಾಗ ಮಾತ್ರ. ಚುನಾವಣೆಗಳು ಬಂದ ಸಮಯದಲ್ಲಿ ಮಾತ್ರ ರಾಜ್ಯದಲ್ಲಿ ಕನ್ನಡಿಗರ ಒಂದು ಪ್ರೀತಿ ವಿಶ್ವಾಸ ಬೇಕು. ಉಳಿದಂತೆ ಈ ಹೈಕಮಾಂಡ್ ನ ದಾಳಗಳಾಗಿ ಬದಲಾಗ್ತಾರೆ ರಾಜ್ಯದಲ್ಲಿರುವಂತಹ ನಾಯಕರು. ಕಷ್ಟ ಕಾರ್ಪಣ್ಯಗಳನ್ನು ಕೇಳುತ್ತಿರಲ್ಲ. ಇದನ್ನೆಲ್ಲ ಗಮನಿಸಿದ ಮೇಲೂ ಕೂಡ ರಾಜ್ಯದ ಜನರ ಮೌನ ವಹಿಸಿದರೆ ಮುಂದೊಂದು ದಿನ ಅಕ್ಕಪಕ್ಕ ರಾಜ್ಯದವರು ರಾಜ್ಯದ ಮೇಲೆ ಪ್ರಭಾವ ಬೀರೋದು ತುಂಬಾ ದೂರ ಇಲ್ಲ. ಇದೀಗಾಗಲೇ ರಾಜ್ಯದ ಮೇಲೆ ಅಕ್ಕಪಕ್ಕ ರಾಜ್ಯದವರು ಪ್ರಭಾವಗಳನ್ನ ಬೀರ್ತಾ ಇದ್ದಾರೆ. ಪೂರ್ತಿಯಾಗಿ ರಾಜ್ಯ ಸರ್ಕಾರದ ನಿಲುವುಗಳು ಅಥವಾ ಒಂದು ಆದೇಶಗಳನ್ನ ಬೇರೆಯವರೇ ನಿರ್ಧರಿಸುತ್ತಾ ಕೂತ್ರೆ ರಾಜ್ಯದಲ್ಲಿ ಎಲೆಕ್ಷನ್ಗಳು ಹಾಕ್ಬೇಕು, ನಾಯಕರುಗಳು ಹಾಕ್ಬೇಕು. ಇವರೆಲ್ಲ ಆದೇಶ ಪಾಲಕರಂತೆ ಕೆಲಸ ಮಾಡ್ತಿದ್ದಾರೆ ವೀಕ್ಷಕರೇ. ಇದರ ವಿರುದ್ಧ ಪ್ರತಿಯೊಬ್ಬ ಕನ್ನಡಿಗನು ಧ್ವನಿ ಎತ್ತಬೇಕು. ಹಾಗೆ ಯಾರಿಗೆ ಅನ್ಯಾಯ ಆಗ್ತಿದೆ, ಇದು ಯಾರು ಬೇರೆಯವರಿಗೆ ಅನ್ಯಾಯ ಆಗ್ತಿರೋಂಥದ್ದಲ್ಲ, ಇದು ರಾಜ್ಯದ ಜನರಿಗೆ ಆಗ್ತಿರುವಂತಹ ಅನ್ಯಾಯ. ಇದು ನಾವು ಧ್ವನಿ ಎತ್ತಬೇಕಾದಂತಹ ವಿಷಯವಾಗಿದೆ.